ನಮಸ್ತೆ, ನಾನು ನಿಮ್ಮ ರೋಹಿಣಿ ಇಸ್ರೇಲ್ನಿಂದ ಮಾತಾಡ್ತಾ ಇದ್ದೀನಿ. ಏನು ಗೊತ್ತುಂಟ, ಕೊರೋನಾ ಈಸ್ ರಿಟರ್ನ್ ಅಂತಲೇ ಹೇಳ್ಬೋದು. ಯಾಕೆ ಗೊತ್ತುಂಟ, ಕೊರೋನಾದ ಟೈಮಲ್ಲಿ ಮಕ್ಕಳೆಲ್ಲ ಸ್ಕೂಲಲ್ಲಿ ಝೂಮಲ್ಲಿ, ಅಂದರೆ ಸ್ಕೂಲ್ಗೆ ರಜಾ ಇತ್ತು, ವೆಯ್ಟ್ ಮಾಡಿದ್ರು ಮತ್ತು ಝೂಮ್ ಸ್ಟಾರ್ಟ್ ಆಯಿತು. ಝೂಮಲ್ಲಿ ಮಕ್ಕಳೆಲ್ಲ ಪಾಠ ಎಲ್ಲ ಕೇಳ್ತಾಯಿದ್ರು. ಒಂದೂವರೆ ವರ್ಷ ಕೊರೋನಾದಲ್ಲಿ ಎಲ್ಲ ಮಕ್ಕಳು ಪಾಸಾಗಿ ಹೋದರು, ಅಂದರೆ ಖಾಲಿ ಝೂಮಲ್ಲಿ ನೋಡಿಕೊಂಡು. ಇವಾಗ ಇಸ್ರೇಲಲ್ಲಿ ಏನಾಗಿದೆ ಅಂದರೆ, ತುಂಬ ರಿಲಿಜಿಯನ್ಸ್ ಇರ್ತಾರಲ್ಲ, ತುಂಬ ರಿಲಿಜಿಯನ್ಸ್ ಆ ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ. ಮತ್ತು ನಾನ್ ರಿಲಿಜಿಯನ್ಸ್ ಅಥವಾ ಸಾಧಾರಣ ರಿಲಿಜಿಯನ್ಸ್ ಎಲ್ಲ ಮಕ್ಕಳಿಗೆ ಝೂಮ್ ಸ್ಟಾರ್ಟ್ ಮಾಡಿದ್ದಾರೆ. ಅಂದರೆ ಒಂದು ಮನೆಯಲ್ಲಿ 5-6 ಮಕ್ಕಳಿರ್ತಾರೆ, 5-6 ಕಂಪ್ಯೂಟರ್ ಲ್ಯಾಪ್ಟಾಪ್ ಇಟ್ಕೊಂಡು ಅಥವಾ ಮೊಬೈಲ್ ಇಟ್ಕೊಂಡು. ತುಂಬ ಹಾರ್ಡ್. ನಾನು ನಮ್ಮ ಮನೆಗೆ ತೆಲವಿಯಿಂದ ನನ್ನ ಅಜ್ಜಿದ್ದು ಮಗಳು ಮತ್ತು ಮೊಮ್ಮಕ್ಕಳು ಬಂದಿದ್ದಾರೆ. ಯೋ ದೇವರೇ, ಒಂದೊಂದು ರೂಮಲ್ಲಿ 2 ಮಕ್ಕಳು ಕೂತ್ಕೊಂಡು ಪಾಠ ಕೇಳ್ತಾರೆ. ಸೊ ನೋಡಿ, ಕನ್ಸ್ಟ್ರಕ್ಷನ್ನು ಮೆಟ್ರೋದು ವರ್ಕ್ ಆಗ್ತಾ ಉಂಟು, ಪಾಠ ಕೇಳ್ತಾರೆ. ತುಂಬ ಕಷ್ಟ ಅಲ್ವಾ? ಒಂದು ಮನೆಯಲ್ಲಿ 6 ಮಕ್ಕಳಿದ್ದರೆ 6 ಲ್ಯಾಪ್ಟಾಪ್ ಬೇಕು. ಒಂದು ಕಂಪ್ಯೂಟರ್ ಅಂತೂ ಎಲ್ಲರ ಮನೆಯಲ್ಲಿ ಇಲ್ಲಿ ಇದ್ದೇ ಇರುತ್ತೆ. ಮತ್ತು ದೊಡ್ಡ ಫೋನ್ಗಳೆಲ್ಲ ಇರುತ್ತೆ, ಬಟ್ ಫೋನ್ ಯೂಸ್ ಮಾಡಲ್ಲ, ಲ್ಯಾಪ್ಟಾಪಲ್ಲೇ ಕೂತ್ಕೊಳ್ತಾರೆ ಮಕ್ಕಳೆಲ್ಲ. ಸೊ ಅವರಿಗೊಂದು 2 ಗಂಟೆ ಕ್ಲಾಸ್ ಇರುತ್ತೆ, ಮತ್ತೊಂದು 2-3 ಗಂಟೆ ರೆಸ್ಟ್ ಇರುತ್ತೆ, ಪುನಃ 2 ಗಂಟೆ ಕ್ಲಾಸ್ ಇರುತ್ತೆ. ಹಾಗೆ ಝೂಮ್ ಸ್ಟಾರ್ಟ್ ಮಾಡಿದ್ದಾರೆ. ಅಂದರೆ ವೆಯ್ಟ್ ಮಾಡಿದರು 1 ದಿವಸ, 2 ದಿವಸ, 3 ದಿವಸ ಅಂತ. ಅಟ್ಲೀಸ್ಟ್ ಜೆರೂಸಲಮಲ್ಲಿ ಹಾಫ್ ಅರ್ಧ ಸ್ಕೂಲ್ ಉಂಟು ಇಲ್ಲ ಹಾಗೆ ಉಂಟು. ಎಲ್ಲ ಓಪನಿಂಗ್ ಎಲ್ಲ ಆಗಿದೆ, ತೊಂದರೆ ಇಲ್ಲ. ಬಟ್ ಕೆಲವೊಂದು ಕಡೆ ಸ್ಕೂಲ್ಗಳು ಓಪನ್ ಆಗಿಲ್ಲ. ಅದಕ್ಕೋಸ್ಕರ ಝೂಮ್ ಸ್ಟಾರ್ಟ್ ಮಾಡಿದ್ದಾರೆ. ಅದೇ ಕೊರೋನಾದ್ದೆಲ್ಲ ಎಣಿಸ್ತಾ ಉಂಟು. ಕೊರೋನಾ ಬರುವಾಗ ಹಾಗೇ ಎಲ್ಲ ಮಕ್ಕಳು ಮನೆಯಲ್ಲೇ ಕೂತ್ಕೊಂಡು, ಅದು ತುಂಬ ಹಾರ್ಡ್. ಅಂದರೆ ಮಕ್ಕಳು ತಾಯಂದರು ಟೀಚರ್ಸ್ ಆಗಿರ್ತಾರೆ, ಅವರು ಬೇರೆ ಟೀಚ್ ಮಾಡ್ತಾ ಇರ್ತಾರೆ ಒಂದು ರೂಮಲ್ಲಿ ಬೇರೆ ಮಕ್ಕಳಿಗೆ. ಈ ಮಕ್ಕಳು ಇನ್ನೊಂದು ರೂಮಲ್ಲಿ ಇದ್ದು ಅವ್ರು ಝೂಮ್ ಅಟೆಂಡ್ ಮಾಡ್ತಾರೆ. ಓ ದೇವರೇ, ಕಷ್ಟ ಅಂದರೆ ಕಷ್ಟ. ಓಕೆ, ಥ್ಯಾಂಕ್ ಯು. ನಾವೆಲ್ಲ ಸೇಫ್ ಆಗಿದ್ದೀವಿ, ಏನೂ ಪ್ರಾಬ್ಲಮ್ ಇಲ್ಲ. ಮೊನ್ನೆ ಎಲ್ಲ ಫುಲ್ ಸೈರನ್ನೇ ಇರಲಿಲ್ಲ, ಎಲ್ಲ ಸೈಲೆಂಟಾಗಿತ್ತು. ಇವತ್ತು ಒಂದು ಸರಿ ಸೈರನ್ ಬಂತು, ಆವಾಗ ನಮಗೆ ಗೊತ್ತಾಗುತ್ತೆ ಯುದ್ಧ ಇನ್ನೂ ಮುಗ್ದಿಲ್ಲ, ಉಂಟು ಅಂತ. ಇಲ್ಲಿ ಸೈರನ್ ಬರೋದಿದ್ದರೆ ಎಲ್ಲರೂ ಹೇಳ್ತಾರೆ ಯುದ್ಧ ಮುಗೀತು ಕಾಣಬೇಕು ಅಂತ. ಬಟ್ ನಾವು ನ್ಯೂಸಲ್ಲಿ ನೋಡ್ತೇವೆ ಯುದ್ಧ ಮುಗಿಲಿಲ್ಲ. ಬಟ್ ಏನು ಸೈರನ್ ಎಲ್ಲ ಇಲ್ಲ ಅಂದರೆ ಅಂದ್ಕೊಳ್ತೀವಿ ಯುದ್ಧ ಮುಗೀತು ಕಾಣಬೇಕು ಅಂತ. ಬಟ್ ಇವತ್ತು ಬಂತು. ಕೆಲವರೆಲ್ಲ ಹೇಳ್ತಾರೆ ದೂರಕ್ಕೆ ಹಾಕುವಷ್ಟು ಇದು ಇಲ್ಲ ಅವರ ಹತ್ರ, ಸೊ ಹತ್ರಕ್ಕೆ ಹಾಕುವಷ್ಟು ಮಾತ್ರ ಉಂಟು ಅಂತ. ಸೊ ಓಕೆ, ಥ್ಯಾಂಕ್ ಯು ಸೋ ಮಚ್. ಬಾಯ್.